ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಪಡಿತರ ಚೀಟಿಗೆ ಅರ್ಜಿ ಈ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳಿ. ನೀವು ಅರ್ಜಿ ಹಾಕೋಂಗಿದ್ರೆ ಅಪ್ಲೈ ಮಾಡ್ಬೋದು. ಓಕೆನಾ. ಬಡವರ ರೇಖೆಗೆ ಅಂತೆ ಕೆಳಗಿರುವ ಜನರಿಗೆ ಬೀಳುವ ಪಾವರ್ಟಿ ಲೈನ್ ಕರ್ನಾಟಕ ಪಡಿತರ ಚೀಟಿ ಮೂಲವಾಗಿದೆ. ಈ ಕಾರ್ಡ್ನೊಂದಿಗೆ ಬಡವರು ರಾಜ್ಯದ ಸರ್ಕಾರವು ಸಬ್ಸಿಡಿ ಮತ್ತು ಸರಕು ಸುಲಭವಾಗಿ ಪಡೆಯಬಹುದು. ಕರ್ನಾಟಕ ರಾಜ್ಯದ ನೂತನ ಸಿಎಂ ಅನುದಾನ ಯೋಜನೆಯಲ್ಲಿ ಜಾರಿ ತಂದಿದೆ. ಈ ಯೋಜನೆಯಲ್ಲಿ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು 5 kg ಪಡಿತರ ಚೀಟಿ ಹಣವನ್ನು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇವಾಗ ಬನ್ನಿ, ಇತ್ತೀಚೆಗೆ ನಡೆದ ಕರ್ನಾಟಕದ ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕಿ ನಯನಾ ಮೊಟ್ಟಮ್ಮ ಅವರು BPL ಮತ್ತು APL ರೇಷನ್ ಕಾರ್ಡ್ ಅರ್ಜಿ ತಾಂತ್ರಿಕ ಸಮಸ್ಯೆಯಿಂದ ಸಚಿವರ ಗಮನಕ್ಕೆ ಸೆಳೆದಿದೆ. ಅನ್ನಭಾಗ್ಯ ಯೋಜನೆ ಜಾರಿ ಇಷ್ಟು ತಿಂಗಳಾದರೂ ಅರ್ಹ 5 kg ಹಣ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿ, BPL ರೇಷನ್ ಕಾರ್ಡ್ ವಿತರಣೆ ಸರ್ಕಾರವು ನಿಲ್ಲಿಸದೆ ಎಂದು ರೂಪಿಸಿದೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೂ ಇದೆ, ವೆಯ್ಟ್ ಮಾಡಿ. ಇದಕ್ಕೆ ಪ್ರತಿಕ್ರಿಯಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ KH ಮುನಿಯಪ್ಪರವರು ಸ್ವಲ್ಪ ದಿನದಲ್ಲಿ ಎಲ್ಲನೂ ಕೂಡ ಸರಿ ಮಾಡ್ತಾರೆ. ಓಕೆನಾ. ಏನು ಸರಿ ಮಾಡ್ತಾರೆ ನೋಡೋಣ ಬನ್ನಿ, ಇನ್ನೂ ಏನೇನು ಹೇಳಿದ್ದಾರೆ ಅಂತ. KH ಮುನಿಯಪ್ಪರವರು ಸುಮಾರು 2.5 ಲಕ್ಷ BPL ಮತ್ತು ಕಾರ್ಡ್ಗಳನ್ನು ಈ ವರ್ಷ ವಿತರಿಸಲಾಗುತ್ತದೆ ಎಂದು ಪ್ರಕಟಿಸಿದ್ದಾರೆ. ಹಿಂದುಳಿಕೆಯಾದ ಅರ್ಜಿಗಳು ಮಾರ್ಚ್ 31ರೊಳಗಾಗಿ ಅರ್ಜಿಯನ್ನು ಪರಿಶೀಲಿಸಲಾಗಿ ಏಪ್ರಿಲ್ 1ರಿಂದ BPL ಮತ್ತು APL ರೇಷನ್ ಕಾರ್ಡ್ಗಳನ್ನು ವಿತರಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಈಗಾಗಲೇ ಸಾರ್ವಜನಿಕರಿಂದ ಹೊಸ ಪಡಿತರ ಚೀಟಿ ಭೇಟಿ ಪಡೆಯಲು ಅರ್ಜಿದಾರರು ರೇಷನ್ ಕಾರ್ಡ್ ವಿತರಣೆ ಮಾಡುವುದಾಗಿ, ಜೊತೆಗೆ ಅರ್ಜಿ ಎಲೆಮೀರಿ ಪ್ರತಿಕ್ರಿಯೆ ಮುಗಿದ ಬಳಿಕ ಏಪ್ರಿಲ್ 1ರಿಂದ ಹೊಸ ಕಾರ್ಡ್ಗಳನ್ನು ಅರ್ಜಿಯನ್ನು ಕೂಡ ಅನ್ವಯಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಏಪ್ರಿಲ್ 1ನೇ ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು ಹೊಸದು ಯಾವುದನ್ನ ಪಡಿತರ ಚೀಟಿ ಬೇಕು ಅನ್ನೋರು. ಏನೇನೆಲ್ಲ ಬೇಕಾಗುತ್ತೆ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಸ್ವಯಂ ಸೂಚಿತ ಪ್ರಮಾಣ ಪತ್ರ, ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್, ಮನೆ ಸದಸ್ಯರ ಮಾಹಿತಿ ನೀಡಲಾಗಬೇಕಾಗುತ್ತದೆ. ಇಷ್ಟಿರೋರು ನೀವು ಅಪ್ಲೈ ಮಾಡ್ಬೋದು ಹೊಸ ಪಡಿತರ ಚೀಟಿಗೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಹೊಸ ಪಡಿತರ ಚೀಟಿಗೆ ಇರಬೇಕಾದ ಅರ್ಹತೆ ಕೆಳಗಿನಂತೆ ಇದೆ. ಅಂದರೆ ಏನೇನು ಎಲಿಜಿಬಿಲಿಟಿ ನೋಡ್ಕೊಳ್ಳಿ. ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಅರ್ಜಿ ಸಲ್ಲಿಸುವಂತಿಲ್ಲ. ನೂತನವಾಗಿ ಮದುವೆ ಆದ ದಂಪತಿಗಳು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು. ಕುಟುಂಬದ ಆದಾಯ ಪರಿಗಣಿಸಿ BPL ಮತ್ತು ಪಡಿತರ ಚೀಟಿ ನೀಡಬೇಕು ಅಥವಾ APL ಪಡಿತರ ಚೀಟಿ ನೀಡಬೇಕು ಎಂದು ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಹೀಗೆ ಮಾಡಿ. ನಿಮ್ಮದೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಈ ಕೆಳಗೆ ನೀಡುವ ಲಿಂಕ್ ಬಳಸಿ ಅರ್ಜಿಯನ್ನು ಸುಲಭವಾಗಿ ಅಪ್ಲೈ ಮಾಡಬಹುದು. ಓಕೆನಾ. ನೀವು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.